ನಮಸ್ಕಾರ ಪ್ರೇಕ್ಷಕರೇ, ಟಿ9 ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಹಾಗೂ ಪಶ್ಚಿಮ 74 ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ದೀಪಕ್ ಚುಂಚುರಿ ಅವರ ಅಧ್ಯಕ್ಷತೆಯಲ್ಲಿ ಪಶ್ಚಿಮ ವಿಧಾನ ಪರಿಷತ್ ಕ್ಷೇತ್ರದ ಪದವೀಧರ ಮತದಾರರನ್ನು ನೋಂದಣಿ ಮಾಡಲು ಪೂರ್ವಭಾವಿ ಸಭೆಯು ದಿನಾಂಕ 2/12/2025 ನಿವೃತ್ತ ನೌಕರರ ಭವನದಲ್ಲಿ ನಡೆಯಿತು. ಅಧ್ಯಕ್ಷತೆಯನ್ನು ವಹಿಸಿದ ದೀಪಕ್ ಚುಂಚುರಿಯವರು ಮಾತನಾಡಿ, ವಾರ್ಡ್ಗಳಲ್ಲಿರುವ ಪದವೀಧರರನ್ನು ಗುರುತಿಸಿ ಅವರಿಗೆ ನೋಂದಣಿ ಮಾಡಿಕೊಳ್ಳುವುದು ಮತ್ತು ಮತದಾನದ ಜಾಗೃತಿ ಮೂಡಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಕಾರ್ಯಕರ್ತರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಚುನಾವಣೆ ಉಸ್ತುವಾರಿಯಾದ ಸಯೀದ್ ಅಹಮದ್, ಮಾಜಿ ಶಾಸಕರಾದ MS ಅಕ್ಕಿ, ಮುಖಂಡರಾದ ಮೋಹನ್ ಲಿಂಬಿಕಾಯಿ, ಗೌರಮ್ಮ ಬಗೋಲಿ, ನಾಗರಾಜ್ ಗುರಿಕಾರ್, ಹನುಮಂತ್ ಕೊರವರ್, ಪ್ರಕಾಶ್ ಹಳಿಯಾಳ್, ತುಳಸಪ್ಪ ಪೂಜಾರ್, ಇಮ್ರಾನ್ ಎಲಿಗಾರ್, ಮಹಬೂಬ್ ಪಠಾಣ್, ನಾಗರಾಜ್ ಕೊಟಗಿ, ಕವಿತಾ ಕಬ್ಬೇರ್, ಗೀತಾ ತಾಂಶೆ, ಸ್ವಾತಿ ಮಳಗಿ, ಕುಸುಮಾ ಜೈನ್, ರಜಿಯಾ ಬೇಗಂ ಸಂಗೊಳ್ಳಿ, ಆನಂದ್ ಮೂಷನವರ್, ಜೀಲಾನಿ ಜಾಲಿಗಾರ್, ಸಲೀಂ ಪಠಾಣ್, ಗೀತಾ ತಾಂಶೆ, ಸೂರಜ್ ಗೌಳಿ, ಮಂಜುನಾಥ್ ಗುರ್ಲಿ, ಶಂಕರ್ ಹೊಸಮನಿ, ಅಜ್ಗರ್ ಮುಲ್ಲಾ ಮುಂತಾದವರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈಗ 7 ದಿನ ಇದೆ. ಆ 7 ದಿನದಲ್ಲಿ ನಿಮಗೆ ಪರಿಚಯ ಇದ್ದಂಥವ್ರನ್ನ ನಿಮ್ಮ ವಾರ್ಡ್ನೊಳಗೆ ಯಾರ್ಯಾರು ಪದವೀಧರ ಅದಾರ ಅವರೆಲ್ಲರನ್ನು ಹುಡುಕಿ ಅವ್ರ ನೋಂದಣಿ ಮಾಡಬೇಕು, ವೋಟ್ ರಿಜಿಸ್ಟ್ರೇಷನ್ ಮಾಡಬೇಕು. ಅದಕ್ಕೆ ಬೇಕಾಗಿರುವಂಥ ಪರಿಕರ ಅಂತಂದರೆ ಅವ್ರದ್ದು ಒಂದು ಫೋಟೋ, ಡಿಗ್ರಿ ಸರ್ಟಿಫಿಕೇಟ್, ಕನ್ವೊಕೇಶನ್ ಸರ್ಟಿಫಿಕೇಟ್ ಅಲ್ಲ, ಪಾಸಿಂಗ್ ಸರ್ಟಿಫಿಕೇಟ್ ಇದ್ರೂ ಸಾಕು. ಆಕಸ್ಮಿಕವಾಗಿ ಅದು ಇದ್ದಿದ್ದಿಲ್ಲ ಅಂತಂದ್ರೆ 3 ವರ್ಷದ್ದು ಮಾರ್ಕ್ಸ್ ಕಾರ್ಡ್ ಮತ್ತು 3 ವರ್ಷ ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಅದಲ್ಲದೆ ಆಧಾರ್ ಕಾರ್ಡು ಮತ್ತು ಇಲೆಕ್ಷನ್ ಟೈಮ್ ಎಪಿಕ್ ಕಾರ್ಡ್ ಇರ್ತಾರೆ, ಅದು ಕಾರ್ಡ್ ಜೆರಾಕ್ಸ್ ಕಾಪಿ ಹಚ್ಚಬೇಕು. ಅವುಗಳಿಗೆ ಸೆಲ್ಫ್ ಅಟೆಸ್ಟೇಷನ್ ಮಾಡಬೇಕು, ಅವರೇ ಸಹಿ ಮಾಡಬೇಕು. ಇಲ್ಲ ಅಲ್ಲಿವರೆಗೆ ಅಧಿಕಾರ. ಇವತ್ತು ಶರಣು ಅಂತವ್ರು ಬಂದಾರ, ಇಂಥವ್ರಿಗೆ ವೆಲ್ಕಮ್ ಮಾಡಿ ಮುಂದಿನ ಮೀಟಿಂಗ್ ಹೆಂಗೆ ಆಗ್ಬೇಕನ್ನೋದು ನಾ ಶರಣು ಪ್ರೇಮಿ ಅದಕ್ಕಿಂತ ವಯಸ್ಸು ಸಣ್ಣವಿದ್ರು ಅವ್ರ ಜೊತೆ ಕೂತು ಮಾತಾಡ್ತೇನೆ. ಯಾಕಂದ್ರೆ ಪರಿವರ್ತನೆ ಆಗ್ಬೇಕಿದೆ. ಹಿಂಗೆ ಬೈತೇವಲ್ಲ ನಿಮ್ಗೆ 4 ಬಟ್ ನಂತರ ಇರ್ತಾರೆ, ಆ ತಿಳ್ಕೊಂಡು ಬೈಲಿ ಎಲ್ಲರೂ. ಟಿಕೆಟ್ ಸಿಗಲಿ, ನಾ ಶರಣುಗೆ ಕೇಳಿದೆ, ನೀವ್ಯಾಕೆ ಅರ್ಜಿ ಹಾಕೋದಿಲ್ಲ ಅಂತ ಕೇಳಿದ. ಅವ್ನ ಆಕ್ಟಿವ್ನೆಸ್ ನೋಡಿ ಶರಣು ಕೈ ನೋಡಿಲ್ಲ. ಅವ್ರು ಯಾರು ನಮ್ಮ ಇವು ಪರಮೇಶ್ವರ್ ಯಾರ ಇದ್ದ ನಿಮ್ಮ ಶಿಷ್ಯ ಯಾರು ಪರಶು ಅಂತವ್ರು ಬಂದವ್ರಿಗೆ ವೆಲ್ಕಮ್ ಮಾಡ್ರಿ, ಒಂದ್ ಸ್ವಲ್ಪ ಸಮಾಧಾನದಲ್ಲಿ ಕೇಳ್ರಿ. ಶಿಕ್ಷೆ ಬೇಡ, ಎಲ್ಲಾ ಕಾರ್ಯಕರ್ತರಿಂದ ಇಲ್ಲಿ ಏನ್ ಮಾಡೋದಿಲ್ಲ. ನೀವು ಒಂದು ಕೆಲಸ ಮಾಡ್ರಿ, ಈ ನನಗೇನೇನು ಜವಾಬ್ದಾರಿ ಅಂತ ಬೇರೆ ಕೊಡ್ತೀವಿ. ಇದೇನ ಜವಾಬ್ದಾರಿ ಏನಿತ್ತಲ್ಲ, ನಾವೇನು ರೊಕ್ಕ ಗಳಿಸಕ್ ಕೊಟ್ಟಿಲ್ಲ, ಯಾವ ಟ್ರಾನ್ಸ್ಫರ್ ನಮಗೆ ಇರೋದಿಲ್ಲ, ಯಾವ ಇವರು ಇರಲಿಲ್ಲ. ನಾವು ಇವತ್ತಿನ ಮಠ ಯಾವ ಟ್ರಾನ್ಸ್ಫರ್ ಆಗಲಿ ಯಾವ ಇದ್ರಾಗ ಆಗಲಿ ಆಗಿಲ್ಲ. ಈಗ ನಮ್ಮ ಕಾರ್ಪೊರೇಟರ್ಗೆ ಈಗ ಫಂಡ್ ಕೊಡ್ಬೇಕು, PWD ಕಡೆ ಕೆಲವೊಬ್ಬರಿಗೆ ಸಿಕ್ಕೈತಿ, ಕೆಲವೊಬ್ರಿಗೆ ಸಿಕ್ಕಿಲ್ಲ. ಅದು ಮೆಹಬೂಬ್ ಪಠಾಣೆ ಕರ್ಕೊಂಡು ಹೋಗಿ ಎಲ್ಲ ಮೆಹಬೂಬ್ ಪಠಾಣೆ ವಿಡಿಯೋ ಮಾಡಂತ ಎಲ್ಲರೂ ಕೂಡಿ ಹೋಗಿ ನಿಮಗೆ ಸಿಕ್ಕಿಲ್ಲ ಅವ್ರಿಗೆ ಕೊಡಿಸೋ ಪ್ರಯತ್ನ ಮಾಡ್ತೀನಿ. ಇವತ್ತು ಮಹಿಳಾ 2 ಬ್ಲಾಕ್ ಮಹಿಳಾ ಅಧ್ಯಕ್ಷರು ನಿಮ್ಮ ಕಡೆ ಫಾರ್ಮ್ ಮಾಡ್ಕೊಂಡು ಕೊಡ್ತಾರೆ. ಯೂನಿವರ್ಸಿಟಿ 25 ಅಂದ್ರೆ ಒಂದು ಸಿಟಿ ಮಾಡ್ತಾರೆ. ಪ್ರೊಫೆಸರ್ಗಳಿಗೆ ವಿದ್ಯಾರ್ಥಿಗಳಿಗೆ ಮಾಡಕತ್ತಾರ. ನಮ್ದು ವೈಯಕ್ತಿಕ 25 ಮಾಡೀನಿ, ಇನ್ನೂ ಮಾಡ್ತೀವಿ. ಕಾಂಗ್ರೆಸ್ ಹೋಗ್ತಿದ್ರು ಅಂತ ಅವೆಲ್ಲ ಮಾಡ್ತಿದ್ರು ಬರೋಬ್ಬರಿನೇ. ಹಂಗೆ ವ್ಯವಸ್ಥೆ ಅಲ್ಲ. ನಮ್ಮ ಪ್ರೋಟೋಕಾಲ್ ಪ್ರಕಾರ ನಾವು ಕೊಟ್ಟಂತ ಊಟ ನೀವು ಮಾಡ್ಬೇಕು. ವ್ಯವಸ್ಥೆ ನಿಮ್ಗೆಲ್ಲ ರಾಜ್ಯದಾಗ ಇದ್ರಿ. ನಮ್ಮ ಪ್ರೋಟೋಕಾಲ್ ಪ್ರಕಾರ ಹುಬ್ಬಳ್ಳಿ ಧಾರವಾಡ ಅಲ್ಲ, ಹುಬ್ಬಳ್ಳಿ. ನಮಸ್ಕಾರ. ನಾವು 9 ಮಂದಿ ಕಾರ್ಪೊರೇಟರ್ ಇದ್ವಿ. ಇಮ್ರಾನ್ 9 ಮಂದಿ ಇದ್ರೆ ಅಷ್ಟಿಗೂ ಪೋಸ್ಟ್ ತಗೊಂಡಿಲ್ಲ. ಯಾಕ್ರೆ FT ಮೇಯರ್ ಮಾಡಿದ್ವಿ 3. ಆಮೇಲೆ ಎಲ್ಲರೂ ಫೈನಾನ್ಸ್ ಕಮಿಟಿ ಮೆಂಬರ್ 4 ಮಂದಿ, ಕಮಿಟಿ ಮೆಂಬರ್ ಎಲ್ಲರೂ ಆದ್ರಿ. ಸಮಾಧಾನ ಪ್ರಾಕ್ಟೀಸ್ ಇದ್ರೆ ಎಲ್ಲ 40,000 ಲೋಕ ತಂದು ಕೊಟ್ಟಿಲ್ಲ. ಇನ್ನು ಮಟ್ಟ ನಾನು ಇಸ್ಮಾಯಿಲ್ ಟಮಾಟಗಾರ ಅಂದ್ರೆ ಹೆಂಗೆ ಗೊತ್ತಿದ್ರೆ ದಿವಾಲಿ ಪಿಕ್ಚರ್ ನೋಡಿಲ್ಲ,
ಅವ ಇಸ್ಮಾಯಿಲ್ ಅಂದ್ರೆ ಅಮಿತಾಬ್ ಬಚ್ಚನ್ ಇದ್ದಂಗೆ. ನಾ ಅಂದ್ರೆ ಅವ ಊಟ ನೋಡ್ರಿ अमिताभ बच्चन कहता बहुत दिन बदले है ना अब ना है पहले भी बोझ उठाते थे आज भी बोझ उठाते ನೀವು ಯಾಕೆ ಹೇಳ್ತಾರೆ ಅಂದ್ರೆ ನೀವು ಇಬ್ರು ಕೂಡ ಹೋಗ್ರಿ ಬರೇ ಇಲ್ಲಿ ಬಂದು ನಮ್ಮ ಲಗ್ನ ಕಾರ್ಡ್ ಕೊಡ್ತೀನಿ ನಮ್ಮ ಕಾರ್ಡ್ ಯಾವಾಗ ಕೊಡೋರು ನೀವು ಲಗ್ನ ನೀವು ಹೇಳ್ದೆ ಕೇಳ್ರಿ ಸಂಗತಿ ರೆಡಿ ಮಾಡಿ ನಾ ಹೇಳ್ದೆ ಕೇಳ್ರಿ ನಾನು ಹೋಗಿ ಸುದ್ದಿ ಮಾಡ್ಕೊಂಡು ತಾಕತ್ ಐತ್ ನಮ್ಗೆ ನಾವು ಸಿಸ್ಟಮೆಟಿಕ್ ವೇದಾಗ ಹೋಗ್ಬೇಕಂತ ಬಿಟ್ಟಿದೆ ಟಿಕೆಟ್ ಹೆಂಗ್ ತಂದ ನಾನು ನಾವು ವಿಲ್ ಇದ್ರೆ ಎಲ್ಲ ಆಗ್ತದೆ ನೀವು ಸಿಸ್ಟಮೆಟಿಕ್ ಇದ್ರೆ ಇನ್ಚಾರ್ಜ್ ಇಟ್ ಇಸ್ ದ ಡ್ಯೂಟಿ ಆಫ್ ಯು ಬೋತ್ ಸೆಕ್ರೆಟರೀಸ್ ಅಂಡ್ ವೈಸ್ ಪ್ರೆಸಿಡೆಂಟ್ ಪಾರ್ಟಿ ಆರ್ಗನೈಸೇಷನ್ ಮಾಡ್ಬೇಕಲ್ಲ ಈ ಫಂಕ್ಷನ್ ಫೋಟೋ ಹಾಕಿಕೊಂಡು ನೀವು ಅದು ಏನಿಲ್ಲ ಇಲ್ಲ ಅಲ್ಲಿ ಹೋಗ್ಬಿಡಿ ಅವ್ರು ಡಿ ಕೆ ಸಾಹೇಬ್ರು ಖಾಸ್ ಅಂತ ಹೇಳಿ ಅವ್ರಿಗೆ ಮಾಫ್ ಮಾಡಿಬಿಡ್ತೀರಿ ಡಿ ಕೆ ಸಾಹೇಬ್ಗೆ ನಾ ಇದ್ದಷ್ಟು ಖಾಸ್ ಯಾರು ಇಲ್ಲ ನಾ ಫೋನ್ ಮಾಡ್ತಾ ಇರ್ತಾರ ಅವ್ರು ಬೇಕಾದ್ರೆ ಈಗ ನೋಡ್ರಿ ನಂಬರ್ ಮಾಡಿದ್ರೆ ನೋಡಿ ಹೇಳಿ ಅವ್ರು ಫೋನ್ ಫೋನ್ ಮಾಡಿದ್ರೆ ನಾ ಲಾಲಿ ಪಿಂಚೆ ಆಗುದಿಲ್ಲಪ್ಪ ನನ್ನ ಕೆಲಸ ಯಾವ ಟ್ರಾನ್ಸ್ಫರ್ದಾಗ ನಾನು ಕೈವಾಡಿಲ್ಲ ಇದಕ್ಕೆ ನಾನು ಮಾಡಂತ ಹೇಳಕ್ ಹೋಗುದಿಲ್ಲ ನಾವು ಹೋದ್ರೆ ಕಾರ್ಯಕರ್ತರ ಸಂಬಂಧ ಹೋಗುದು ಇವತ್ತು ಈ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಗೆಲ್ಲಬೇಕಂತಂದ್ರೆ ಇದು ವ್ಯವಸ್ಥೆ ಮಾಡಿ ನೀವು ನಮ್ಮ ಮಿಟಾದಲ್ಲಿ ನನ್ನ ಅಧ್ಯಕ್ಷ ಖರ್ಚು ಚಂದ ಇಲ್ಲ ಅಂತ ಶಬ್ದನೇ ಈ ಫಂಕ್ಷನ್ ಬರ್ತೀಯ ಓಟ್ನ ಯಾರು ಬಿರಿಯಾನಿ ಮುಟ್ಟಿದ್ರು ಅಲ್ಲೇ ಹೋಗ್ತಾರೆ ಮುಂಚೆ ನೀವು ಇದೆಲ್ಲ ಯಾಕೆ ಹೇಳಕ್ಕಂತಂದ್ರೆ ಅದು ಒಂದು ಫ್ಯಾಮಿಲಿ ಒಂದು ಪರಿವಾರ ಇವತ್ತ ಆ ಕಾಲದಲ್ಲೂ ಕೂಡ ನಾನು ಇಲ್ಲೇ ಇನ್ಚಾರ್ಜ್ ಆಗಿದ್ದೆ ಬೀದರ್ ಅವಾಗ ಧಾರವಾಡ ಬೇರೆ ಹುಡುಗಿ ಬೇರೆ ಆಗಿದ್ದು ತೆಲಂಗಾಣ ಕೊಡ್ತಾರೆ 96, 98, 99 ಎಸ್ ಎಂ ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಆಗೋರು ನಾನು ಕಮಿಟಿ ಮಾಡಿದ್ದೆ ಅದು ಯಾರಿಗೂ ಗೊತ್ತಿಲ್ಲ ಅಧ್ಯಕ್ಷರಿಗೆ ಮತ್ತು ಯಾರು ಇದನ್ನು ರಿಸರ್ಚ್ ಮಾಡ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅವರು ಕೂಡ ಅವ್ರಿಗೆ ಫೀಡ್ಬ್ಯಾಕ್ ಕೊಡ್ತಾರೆ ಅದನ್ನೆಲ್ಲ ನೋಡಿ ಎಲ್ಲರೂ ಯಾರು ಜಾಸ್ತಿ ಮೆಂಬರ್ಶಿಪ್ ಮಾಡ್ತಿರ್ತಾರೆ ಯಾರು ಒಳ್ಳೆ ಸಿಗ್ತಾರೆ ಅವ್ರು ಮಾತ್ರ ಗೆಲ್ಲಕ್ಕೆ ಸಾಧ್ಯ ಇರ್ತದೆ ದೀಪಕ್ ಅವರು ತಗೋತಾರೆ ಅಂತೇಳಿ ನಂಬಿದ್ದೀವಿ ಅದೇ ಅವರು ಈಗ ಒಂದು ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಒಂದು ಕಮಿಟಿ ಮಾಡಿ ದಯವಿಟ್ಟು ನಿಮ್ಮ ಅಧ್ಯಕ್ಷರು ಇವರು ಆಸ್ಪಿರೆಂಟ್ಸ್ಗೂ ಸಪ್ರೇಟ್ ಒಂದು ಮಾಡಿಕೊಡು ಆಮೇಲೆ ಬ್ಲಾಕ್ ಪ್ರೆಸಿಡೆಂಟ್ಗೆ ಜವಾಬ್ದಾರಿ ಕೊಡು ಡಿ ಸಿ ಪಿ ಎಲ್ಲ ಕಡೆ ತಿರುಗಾಡೋದಿರ್ತದೆ ಅವ್ರು ಇದ್ದೇ ಇರ್ತಾರೆ ಮತ್ತು ಬ್ಲಾಕ್ ಪ್ರೆಸಿಡೆಂಟ್ಸ್ಗೆ ಜವಾಬ್ದಾರಿ ಕೊಟ್ಟು ಬೂತ್ ವೈಸ್ ಯಾರ್ಯಾರಿದ್ದಾರೆ ಬೂತ್ ವೈಸ್ ಯಾರ್ಯಾರು ಜವಾಬ್ದಾರಿ ತಗೊಂಡು ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಖರ್ಚು ಮಾಡೋರು ಅಭ್ಯರ್ಥಿಗಳಿದ್ರೆ ಅವ್ರಿಗೆ ಮುಂದೆ ಬಿಡಬೇಕು ಖರ್ಚು ಮಾಡಬೇಕು ಇಲ್ಲಾಂದರೆ ಕಷ್ಟ ಬಿ ಜೆ ಪಿ ನಿಮಗೆ ತೃಪ್ತಾಗಿದ್ದಲ್ಲಿ ಎಸ್ ಕೆ ಪಾಟೀಲ್ ಒಬ್ಬರೇ ಗೆಲ್ತಾ ಇದ್ದಿಲ್ಲ ಅದಾದಮೇಲೆ ನಮ್ಮ ಬೆಂಗಳೂರಲ್ಲಿ